ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಸಂಪೂರ್ಣವಾಗಿ ಹೆಸರು ಉದ್ದು ಏನು ತೂರ್ ದಾಲ್ ಅಂತೇಳಿ ನಾವು ಫೇಮಸ್ ತೂರ್ ನಾಡ್ ಅಂತ ಹೇಳ್ತೀವಿ. ಇವತ್ತು ತೊಗರಿನೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ರೈತರ ಪರಿಸ್ಥಿತಿ ಕಂಗಾಲಾಗಿದೆ. ಇವತ್ತು ಅವರು ಕಣ್ಣೀರು ಒರೆಸಲು ಇವತ್ತು ರಾಜ್ಯ ಸರ್ಕಾರದಿಂದ ಯಾರು ಒಬ್ಬ ಕೃಷಿ ಮಂತ್ರಿ ಆಗಲಿ ಅಥವಾ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರು ಕೂಡ ಶಾಂತವನ್ನು ಹೇಳಲು ಯಾವುದೇ ಒಂದು ರೈತರ ಹತ್ರ ಹೋಗೋಕ್ಕೆ ಅವ್ರಿಗೆ ಆಗಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂತ ಅನ್ಕೋತೀವಿ. ಅದಕ್ಕಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು 9, 10, 11 3 ದಿನ 9ನೇ ತಾರೀಕು ಬೀದರಿಗೆ ಬಂದು ಬೀದರಿನ ಎಲ್ಲ ರೈತರ ಜೊತೆ ಸಂವಾದಾತ ಮತ್ತು ರೈತರ ಹೊಲಗಳಲ್ಲಿ ಭೇಟಿಯನ್ನು ನೀಡಿ ಎಲ್ಲಿನ ಕಷ್ಟಗಳಿದೆ ರೈತರ ಮತ್ತು ತಿಳ್ಕೊಳ್ಳೋಕೆ ಬರ್ತಾಯಿದ್ದಾರೆ. ಅದೇ ರೀತಿಯಾಗಿ 10ನೇ ತಾರೀಕು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಇವತ್ತು ಅಫ್ಜಲ್ಪುರ ಭೀಮಾದಿಂದ ಭಾಳಷ್ಟು ಜನರಿಗೆ ಇವತ್ತು ಮನೆ ಮುಳುಗಡೆ ಆಗಿರ್ಬೋದು ತೀರ್ಕೊಂಡಿದ್ದಾರೆ ಭಾಳಷ್ಟು ಜನ. ಮತ್ತು ಕೆಲವೊಂದು ರೈತರ ಹೊಲಗಳಲ್ಲೂ ಕೂಡ ಭೇಟಿ ನೀಡಿ ಏನೇನೆಲ್ಲ ಅವ್ರ ಪರಿಸ್ಥಿತಿ ಇದೆ ಅಂತ ತಿಳ್ಕೊತಾ ಇದ್ದಾರೆ. ಅದ್ರ ಜೊತೆ ಜೇವರ್ಗಿಯಲ್ಲಿ ಕೂಡ ಭಾಳಷ್ಟು ನಷ್ಟವಾಗಿದೆ. ಅದಕ್ಕೆ ಜೇವರ್ಗಿ ತಾಲೂಕಿಗೂ ಕೂಡ ಇದೇ 10ನೇ ತಾರೀಕು ನಿಖಿಲ್ ಅಣ್ಣವ್ರು ಬರ್ತಾಯಿದ್ದಾರೆ. ಮತ್ತು ಬೆಳಗಿನ ಜಾವ ನಮ್ಮ APMCಯಲ್ಲಿ ಯಾರ್ಡಲ್ಲೂ ಕೂಡ ಅವರು ಬರ್ತಾಯಿದ್ದಾರೆ. ಸುಮಾರು 10ರಿಂದ 10:30 ಬೆಳಗ್ಗೆ 10:30 ಗಂಟೆಗೆ ಅಲ್ಲಿ ರೈತರ ಜೊತೆ ಸಂವಾದಾತ ಮತ್ತು ಅಲ್ಲಿ ಬಂದಂಥ ರೈತರ ಪರಿಸ್ಥಿತಿ ಏನಾಗಿದೆ, ಬೆಳೆ ಯಾವ ಥರ ಇವತ್ತು ನಾಶವಾಗಿದೆ. ಆದರೆ ರವಿವಾರ ಇರೋದ್ರಿಂದ ಇವತ್ತು ಎಲ್ಲರೂ ಕೂಡ ಸೇರಿರ್ತಕ್ಕಂಥ ಭಾವನೆಗಳೇ ಇವತ್ತು ಈ ಜಯಂತ್ಯೋತ್ಸವನ ಆಚರಣೆ ಮಾಡೋದಕ್ಕೆ ನಿಜವಾಗ್ಲೂ ಭಾಳ ಸಂತೋಷ. ದಾರ್ಶನಿಕರನ್ನ ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥವ್ರನ್ನ ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ತಕ್ಕಂಥ ಅವರು ಸಮಾಜಕ್ಕಾಗಿ ಕೇವಲ ಒಂದು ಸಮಾಜ ಅಂತ ಇಡೀ ಸಮಾಜದ ಮಗನಾಗಿತ್ತು. ಸರ್ವ ಸಮಾಜದ ಪ್ರಗತಿಗಾಗಿ ದುಡಿರ್ತಕ್ಕಂಥವ್ರು ನಾವೆಲ್ಲ ದುಡಿಸಿಕೊಳ್ತಕ್ಕಂಥದ್ದನ್ನು ಯಾವತ್ತೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಅವರ ಆದರ್ಶಗಳು ನಮ್ಮ ಬದುಕುವುದಕ್ಕೂ ಕೂಡ ಯಾವತ್ತೂ ನಮ್ಮ ಜೊತೆಗೆ ಇರಬೇಕು ಅಂತಕ್ಕಂಥ ಜಯಂತ್ಯೋತ್ಸವನ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಸಮಾಜಗಳು ಅವರ ಸಮಾಜಕ್ಕೆ ಅನುಗುಣವಾಗಿ ಜಯಂತ್ಯೋತ್ಸವ ಮಾಡ್ತಕ್ಕಂಥ ನಾವು ನೋಡಿದ್ದೇವೆ. ಆದರೆ ಸರ್ಕಾರ ಅಂತ ಮಹನೀಯರ ಜಯಂತ್ಯೋತ್ಸವ ಸರ್ಕಾರದ ವೃತ್ತಿಯಿಂದ ಮಾಡಬೇಕು, ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದೇ ಸರ್ಕಾರದ ಉದ್ದೇಶ. ಈ ಒಂದು ಹಿನ್ನೆಲೆಯೊಳಗಡೆ ಇವತ್ತು ಅಧ್ಯಕ್ಷರಾಗ್ತದೆ ಅಂತಕ್ಕಂಥ ಈ ಒಂದು ಸಭೆಯ ಸಮಾಜ ಎಲ್ಲ ಬಂದಿದೆ. ಬಹುಶಃ ನಮ್ಮೆಲ್ಲರೂ ಕೂಡ ಇರ್ತಕ್ಕಂಥದ್ದು ಸಮಾಜ ನೋಡೋದಕ್ಕೂ ಏನು ದೊಡ್ಡ ಸಮಾಜ ಸಣ್ಣ ಸಮಾಜ ಅಂತಕ್ಕಂಥ. ಆದರೆ ಬಹುಶಃ ಈ ಸಮಾಜ ಈ ಜಿಲ್ಲೆಗೆ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಸಮಾಜ ನಾನು ಭಾವಿಸ್ತೇನೆ. ಯಾಕಂದರೆ ಎಲ್ಲರ ಜೊತೆ ಭಾಳ ಅನನ್ಯವಾಗಿರ್ತಕ್ಕಂಥ ನನ್ನ ತಂದೆಯವರ್ತಕ್ಕಂಥ ಸಂದರ್ಭದಲ್ಲಿ ರಾಮೋದಡಿಯವರು 4 ಬಾರಿ ಸಂಸದರಾಗಿ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಪಡೆಯುವ ಮೂಲಕ ಈ ಸಮಾಜ ಒಂದೇ ಅಲ್ಲ ಎಲ್ಲ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ನಾಯಕರಾಗಿ ಅವರ ಗಡಿಗೆ ಪಡೆದಿರ್ತಕ್ಕಂಥ ಅನೇಕ ಜನ ಹಿರಿಯರು ಕೂಡ ಅವರು ವಿಶೇಷವಾಗಿ ಹಿಂದುಳಿದ ವರ್ಗದ ಜನರನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದರು. ಅಂದರೆ ಎಲ್ಲರ ಜೊತೆ ಸಮಾನಾಗಿರ್ತಕ್ಕಂಥ ಒಂದು ಸಮಾಜ ಯಾವುದಂತೆ ದಿವ್ಯ ಸಮಾಜ ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಮಾಜದ ಹಿರಿಯರು ಇದರಲ್ಲಿ ಭಾಗವಹಿಸಿದೆ. ಮುಂದಿನ ದಿನಮಾನಗಳು ಈ ಒಂದು ಕಾರ್ಯಕ್ರಮ ಜಯಂತಿ ಮಾಡೋದ್ರ ಜೊತೆಗೆ ರಚನಾತ್ಮಕ ಕಾರ್ಯಗಳನ್ನು ಕೂಡ ಮಾಡಿ ಚಿಂತನೆ ಯಾವತ್ತೂ ಕೂಡ ಇರ್ತೇವೆ. ಎಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಅವರ ಆದರ್ಶಗಳು ತತ್ವವನ್ನು ನಮ್ಮೆಲ್ಲರೂ ಕೂಡ ಧಾರ್ಮಿಕದಲ್ಲಿ ಅವರ ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಅವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಮ್ಮೆಲ್ಲರೂ ಕೂಡ ಶುಭವನ್ನು ಹೊಂದಿಸ್ತಾ ಬಹುಶಃ ನಾನು DC ಅವರಿಗೆ 12:30 CM ಒಂದು ವಿಡಿಯೋ ಕಾನ್ಫರೆನ್ಸ್ ಕೆಲವಾಗುತ್ತೆ.